ಗುಡ್ ಈವ್ನಿಂಗ್ ಸ್ನೇಹಿತರೆ. ನಾವಿಂದು ಇತಿಹಾಸದ ಎರಡನೇ ಅತಿ ಮುಖ್ಯವಾದಂತಹ ಪಾಠವಾದ ಭಾರತದ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಕೊಡುಗೆಗಳು ಇದ್ರ ಬಗ್ಗೆ ನಾವು ಕೂಲಂಕುಷಿತವಾಗಿ ಚರ್ಚೆಯನ್ನು ಮಾಡ್ತಾ ಮಲ್ಟಿಪಲ್ ಚಾಯ್ಸಲ್ಲಿ ನಾವು ವಿವರಣೆಯನ್ನು ಪಡ್ಕೊಳ್ತಾ ಹೋಗೋಣ. ಈಗಾಗಲೇ ಮೊದಲನೇ ಪಾಠಕ್ಕೆ ಸಂಬಂಧಿಸಿದಂತೆ ವಿಡಿಯೋವನ್ನು ಮಾಡಲಾಗಿದ್ದು, ಅದರಿಂದ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಂಗಾಗಿ ಆ ವಿಡಿಯೋವನ್ನು ನೋಡೋದ್ರ ಮೂಲಕ ತಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಬಿಟ್ಟೇಳಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚು ತಡ ಮಾಡೋದು ಬೇಡ. ಇದನ್ನು ಕಂಟಿನ್ಯೂಷನ್ ಮಾಡ್ಕೊಳ್ತಾ ಹೋಗೋಣ. ಭಾರತದ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಕೊಡುಗೆಗಳು. ಈ ಪಾಠದಲ್ಲಿ ಮುಖ್ಯವಾಗಿ ಕಂಡುಬರುವಂಥ ಕೆಲವೊಂದು ವಿಷಯಗಳನ್ನು ಮಲ್ಟಿಪಲ್ ಚಾಯ್ಸ್ಗಳಾಗಿ ನಾನು ತೆಗೆದುಕೊಂಡ್ಬಂದಿದ್ದೀನಿ. ಕಾರಣ ಇಷ್ಟೇ, CET ಎಕ್ಸಾಮಿನೇಷನಲ್ಲಿ ಮೇಯ್ನ್ ಅವ್ರು ಕಾನ್ಸಂಟ್ರೇಷನ್ ಮಾಡೋದು ಚಿಕ್ಕದಾದಂಥ ಅಂಶಗಳನ್ನೇ ತುಂಬ ಟ್ವಿಸ್ಟಾಗಿ ಕೊಟ್ಟಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇದನ್ನು ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ನಾನು ತೊಗೊಂಬಂದಿದ್ದೀನಿ. ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ತಮ್ಮ ಮಾಹಿತಿಯನ್ನು ಹಂಚ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ವಿಲಿಯಂ ಜೋನ್ಸ್ ಯಾರಾಗಿದ್ದರು? ಇಂಗ್ಲೀಷ್ ಅಧ್ಯಾಪಕ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು, ಫ್ರೆಂಚ್ ಸಾಹಿತಿಯಾಗಿದ್ದರು, ಗ್ರೀಕ್ ವಿಜ್ಞಾನಿಯಾಗಿದ್ದರು. ಅದು ಗ್ರೇಕ್ ಆಗಿದೆ, ಅದು ಗ್ರೀಕ್ ಆಗಿರುತ್ತೆ. ಗ್ರೀಕ್ ವಿಜ್ಞಾನಿಯಾಗಿದ್ದರು. ಅದು ಗ್ರೀಕ್ ಆಗಿರುತ್ತೆ. ಸರಿಯಾದಂಥ ಉತ್ತರ ಇದಕ್ಕೆ ಬಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದುಕೊಂಡು ಇವರು ಭಾರತ ದೇಶದ ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿಯನ್ನು ಅವರು ಕೆಲವೊಂದು ಗ್ರಂಥಗಳನ್ನು ಬರೆಯೋದ್ರ ಮೂಲಕ ತಮ್ಮ ಭಾರತ ದೇಶದ ಮೇಲಿದ್ದಂಥ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಏಷ್ಯಾಟಿಕ್ ಸೊಸೈಟಿ ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿತು? ಇದು ಏಷ್ಯಾಟಿಕ್ ಸೊಸೈಟಿ ಆಗಿರುತ್ತೆ. ಏಷ್ಯಾಟಿಕ್ ಸೊಸೈಟಿ ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿತು? 1832, 1857, 1784, 1901. ಇದರ ಸರಿಯಾದಂಥ ಉತ್ತರ ಸಿ, 1784. ಏಷ್ಯಾಟಿಕ್ ಸೊಸೈಟಿ ಯಾವ ಭಾಷೆಯ ಗ್ರಂಥಗಳನ್ನು ಅನುವಾದಿಸಿತು? ತೆಲುಗು, ಹಿಂದಿ, ತಮಿಳು, ಸಂಸ್ಕೃತದಿಂದ ಇಂಗ್ಲೀಷ್. ಇದಕ್ಕೆ ಸರಿಯಾದಂಥ ಉತ್ತರ ಡಿ, ಸಂಸ್ಕೃತದಿಂದ ಇಂಗ್ಲೀಷ್ ಭಾಷೆಗೆ ಇದನ್ನು ತರ್ಜುಮೆ ಮಾಡಲಾಯಿತು. ವಿಲಿಯಂ ಜೋನ್ಸ್ ಯಾವ ಕಾವ್ಯ ಕೃತಿಯನ್ನು ಅನುವಾದಿಸಿದರು? ರಘುವಂಶ, ಶಾಕುಂತಲ, ರಾಮಾಯಣ, ಮೇಘದೂತ. ಇದರಲ್ಲಿ ವಿಲಿಯಂ ಜೋನ್ಸ್ ಅವರು ಯಾವ ಭಾಷೆಯನ್ನು ಅವರು ಅನುವಾದನೆಯನ್ನು ಮಾಡಿದ್ರು, ಯಾವ ಕೃತಿಯನ್ನು ಅನುವಾದನೆ ಮಾಡಿದರು? ಇದಕ್ಕೆ ಸರಿಯಾದಂಥ ಉತ್ತರ ಶಾಕುಂತಲ. ಶಾಕುಂತಲವನ್ನು ಅವರು ಸಂಸ್ಕೃತದಿಂದ ಇಂಗ್ಲೀಷ್ ಭಾಷೆಗೆ ಅವರು ಅನುವಾದನವನ್ನು ಮಾಡಿದರು. ಅದಕ್ಕೆ ಆನ್ಸರು ಇಲ್ಲೇ ಇದೆ. ಪ್ರಯಾಗ್ ಈಗ ಯಾವ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ? ಮುಂಬೈ, ಅಲಹಾಬಾದ್, ಉಜ್ಜಯಿನಿ, ಪುಣೆ. ಪ್ರಯಾಗ್ ಅನ್ನುವುದು ಈಗ ಯಾವ ಹೆಸರಲ್ಲಿ ಪ್ರಸಿದ್ಧವಾಗಿದೆ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಬಿ, ಅಲಹಾಬಾದನ್ನು ನಾವು ಈಗ ಪ್ರಯಾಗನ್ನು ನಾವು ಅಲಹಾಬಾದ್ ಅಂತ ಬಿಟ್ಟೇಳಿ ಕರಿತೀವಿ. ಮ್ಯಾಥಮೆಟಿಕ್ಸಲ್ಲಿ ಭಾರತ ನೀಡಿದ ಕೊಡುಗೆ ಯಾವುದು? ಲೆಕ್ಕಾಚಾರದಲ್ಲಿನ ಮೌಲ್ಯಗಳು, ಗ್ರೀಕ್ ಪದಗಳು, ಹಳೆಯ ಇಂಗ್ಲೀಷ್ ಲೆಕ್ಕಗಳು, ಹಬ್ಬಗಳ ಲೆಕ್ಕ. ಇವೆಲ್ಲ ಚಿಕ್ಕದಾಗಿದ್ದಾವೆ ಆಪ್ಷನ್ಗಳೆಲ್ಲ. ಇದನ್ನು ನೋಡಿದ ತಕ್ಷಣ ನಿಮಗೆ ಅಂಡರ್ಸ್ಟುಡ್ ಆಗ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಎ, ಲೆಕ್ಕಾಚಾರದಿಂದ ಮೌಲ್ಯಗಳು. ಶೂನ್ಯವನ್ನು ಯಾರಿಂದ ವಿವರಿಸಲಾಯಿತು? ಅಬುಲ್ ಕಲಾಂ, ಆಚಾರ್ಯ ನಾಗಾರ್ಜುನ, ಆರ್ಯಭಟರು, ಕಾಣಾದರು. ಇದಕ್ಕೆ ಸರಿಯಾದಂಥ ಉತ್ತರ ಸಿ, ಆರ್ಯಭಟರಿಂದ ಈ ಶೂನ್ಯವನ್ನು ಸಂಶೋಧನೆ ಮಾಡಲಾಯಿತು. ಭೂಮಿಯ ಆಕಾರವನ್ನು ವೃತ್ತಾಕಾರದ ಎಂಬುದನ್ನು ಯಾರು ನಿರ್ಧರಿಸಿದರು? ಈ ಭೂಮಿ ಅನ್ನೋದು ವೃತ್ತಾಕಾರವಾಗಿದೆ ಅಂತ ಹೇಳಿ ಯಾರು ನಿರ್ಧಾರವನ್ನು ಮಾಡಿದರು? ಆಲ್ಬರೋನಿ,
ಆರ್ಯಭಟರು, ವಿಲಿಯಂ ಜೋನ್ಸ್, ಭಾಸ್ಕರಾಚಾರ್ಯರು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆರ್ಯಭಟರು. ಭಾರತೀಯರು ಸಮುದ್ರಯಾನದಲ್ಲಿ ಹೇಗಿದ್ದರು? ತಜ್ಞರಾಗಿದ್ದರು, ಆಸಕ್ತರಿಲ್ಲ, ತೊಡಗಲಿಲ್ಲ, ಅಪರಿಚಿತರಾಗಿದ್ದರು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ತಜ್ಞರಾಗಿದ್ದರು, ಅಂದರೆ ಸಾಕಷ್ಟು ಅನುಭವವನ್ನು ಹೊಂದಿದವರಾಗಿದ್ದರು. ಭಾರತೀಯ ಸಂಸ್ಕೃತಿಯ ಪ್ರಭಾವ ಎಲ್ಲೆಲ್ಲಿಗೆ ಹರಡಿತು? ಆಫ್ರಿಕಾ, ದಕ್ಷಿಣ ಏಷ್ಯಾ, ಯುರೋಪ್ ಹಾಗೂ ಅಮೇರಿಕಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ದಕ್ಷಿಣ ಏಷ್ಯಾಗೆ ಭಾರತೀಯ ಸಂಸ್ಕೃತಿ ಅನ್ನೋದು ಹರಡ್ತಾ ಹೋಯಿತು. ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮ ಹೇಗೆ ಪ್ರಭಾವವನ್ನು ಮಾಡ್ತು ಅಂತ ಕೇಳಿದರೆ, ಸೊ ಚೀನಾದಿಂದ ಅದು ಪ್ರಭಾವ ಆಯಿತು, ಭಾರತದಿಂದ ಪ್ರಭಾವ ಆಯಿತು, ನೇಪಾಳದಿಂದ ಪ್ರಭಾವ ಆಯಿತು, ಅಫ್ಘಾನಿಸ್ತಾನದಿಂದ ಆಯಿತು. ಸೊ ಸರಿಯಾದಂಥ ಉತ್ತರ ಭಾರತದಿಂದ ಈ ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಭಾವವಾಯಿತು ಅಂತ ಹೇಳ್ಬೋದು. ಪ್ರಪಂಚದ ಎತ್ತರದ ಬೌದ್ಧ ಪ್ರತಿಮೆ ಎಲ್ಲಿದೆ? ನೇಪಾಳ, ಭಾರತ, ಬಾಮಿಯಾನ ಅಫ್ಘಾನಿಸ್ತಾನ, ಚೀನಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸಿ, ಬಾಮಿಯಾನ್ ಅಫ್ಘಾನಿಸ್ತಾನ್. ಅಂಕೋರ್ ವಾಟ್ ದೇವಸ್ಥಾನ ಯಾವ ದೇಶದಲ್ಲಿದೆ? ಭಾರತ, ಥಾಯ್ಲ್ಯಾಂಡ್, ಕಾಂಬೋಡಿಯಾ, ಶ್ರೀಲಂಕಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕಾಂಬೋಡಿಯಾ ದೇಶದಲ್ಲಿ ಈ ಒಂದು ಅಂಕೋರ್ ವಾಟ್ ದೇವಸ್ಥಾನ ಇದೆ. ಬೋರೋಬುದೂರ್ ದೇವಾಲಯವು ಯಾವುದಾಗಿ ಪ್ರಸಿದ್ಧವಾಗಿದೆ? ಹಿಂದೂ ದೇವಾಲಯ, ಕ್ರೈಸ್ತ ಚರ್ಚ್, ಬೌದ್ಧ ದೇವಾಲಯ, ಮಸೀದಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬೌದ್ಧ ದೇವಾಲಯ ಆಗಿ ಬೋರೋಬುದೂರ್ ಎಂಬುದು ಪ್ರಸಿದ್ಧವಾಗಿದೆ. ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಹೇಗೆ ಉಪಯುಕ್ತವಾಗಿದೆ? ಕಲಿಕೆಗಾಗಿ, ಜ್ಞಾನಕ್ಕಾಗಿ, ಜೀವನ ರೂಪಿಸಿಕೊಳ್ಳಲು, ಮನರಂಜನೆಗಾಗಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸಿ, ಜೀವನ ರೂಪಿಸಿಕೊಳ್ಳಲು ಇವು ಸಹಾಯಕವಾಗಿವೆ. ಆಚಾರ್ಯ ದೇವೋಭವ ಎಂಬ ಮೌಲ್ಯ ಯಾವುದು? ಶೌರ್ಯಕ್ಕೆ ಬಳಸೋದು, ಶಿಕ್ಷಣಕ್ಕೆ ಬಳಸೋದು, ಧರ್ಮಕ್ಕೆ, ತ್ಯಾಗಕ್ಕೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಿ, ಶಿಕ್ಷಣಕ್ಕೆ ಈ ಆಚಾರ್ಯ ದೇವೋಭವ ಅನ್ನೋದು ಸೂಟಬಲ್ ಆಗಿದೆ. ಗುರುಗಳನ್ನು ಹೇಗೆ ಎಂಬುದನ್ನು ಪಾಠದಲ್ಲಿ ಹೇಳಲಾಗಿದೆ. ಸ್ನೇಹಿತರಾಗಿ, ದೇವರಂತೆ, ಸಾಮಾನ್ಯ ವ್ಯಕ್ತಿಯಾಗಿ, ಕುಟುಂಬದ ಸದಸ್ಯನಾಗಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ದೇವರಂತೆ ನೋಡಬೇಕು ಅಂತೇಳಿ ಈ ಪಾಠದಲ್ಲಿ ಹೇಳಲಾಗಿದೆ. ಅಹಿಂಸೆಯ ತತ್ವವನ್ನು ಯಾವ ಧರ್ಮಗಳು ಸಾರಿವೆ? ಬೌದ್ಧ ಮತ್ತು ಜೈನ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಸಿಖ್ ಧರ್ಮ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಎ, ಬೌದ್ಧ ಮತ್ತು ಜೈನ ಧರ್ಮಗಳು ಅಹಿಂಸೆಯ ತತ್ವವನ್ನು ಇವು ಸಾರಿದವೆ. ಸರ್ವೇ ಜನ ಸುಖಿನೋ ಭವಂತು ಇದರ ಅರ್ಥ ಏನು? ಎಲ್ಲರೂ ದುಃಖಿತರಾಗಲಿ, ಜನರಿಗೆ ಶಿಕ್ಷಣ ನೀಡಿ, ಎಲ್ಲರೂ ಸಂತೋಷದಿಂದ ಇರಲಿ, ಶಕ್ತಿ ಹೊಂದಲಿ. ಇದಕ್ಕೆ ಸರಿಯಾದಂಥ ಉತ್ತರ ಎಲ್ಲರೂ ಸಂತೋಷದಿಂದ ಇರಲಿ ಎಂಬುದು ಇದರ ಉತ್ತರ ಆಗಿದೆ. ಸೊ ಇಂದು ನಾವು 20 ಪ್ರಶ್ನೆಗಳನ್ನು ನಾವು ಸವಿವರವಾಗಿ ತಿಳ್ಕೊಂಡ್ವಿ. ನಾಳೆ ಇದೇ ರೀತಿಯಾಗಿ ನಾವು ಇನ್ನೂ 20 ಪ್ರಶ್ನೆಗಳನ್ನು ಕೂಲಂಕುಷಿತವಾಗಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಆದಷ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ವಿಡಿಯೋವನ್ನು ಬೇರೆಯವರಿಗೆ ಹಂಚಿಕೊಳ್ಳೋದ್ರ ಮೂಲಕ ನಿಮ್ಮ ಜ್ಞಾನವನ್ನು ಮತ್ತು ನಿಮ್ಮ ಫ್ರೆಂಡ್ಸ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೂ TETಗೆ ಇನ್ನೂ ಉತ್ತಮವಾದಂಥ ಅಭ್ಯಾಸವನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.